ಜಾರಪ್ ಒಂದು ಸ್ಮಾಲ್ ಇಂದ ಬಿಗ್ ಸೇವಿಂಗ್ ಅಂತ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ನೀವು ಒಂದು 10 ರೂಪಾಯಿಂದ ಕೂಡ ಇದರಲ್ಲಿ ಸೇವಿಂಗ್ ಮಾಡ್ಬೋದು. ಅದರಲ್ಲಿ ಹೆಣ್ಮಕ್ಳಿಗಂತೂ ಇದು ತುಂಬಾ ಉಪಯುಕ್ತವಾದಂತ ಆಪ್ ಅಂತ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಮಿಡಲ್ ಕ್ಲಾಸ್ ಹೆಣ್ಮಕ್ಳುಗಳಿಗೆ ತಮ್ಮ ಮನೆ ಖರ್ಚಿನಲ್ಲೇ ಸೇವಿಂಗ್ ಸೀಕ್ರೆಟ್ ಇದೆ ಅಂತಾನೆ ಹೇಳ್ಬೋದು. ಅವರು ಉಳಿಸೋ ಅಂತ 10 ರೂಪಾಯಿಂದನೂ ಕೂಡ ಈ ಜಾರ್ ಆಪ್ ನಲ್ಲಿ ಸೇವ್ ಮಾಡ್ತಾ ಹೋಗ್ಬೋದು. ಈಗ ನೋಡಿ, ನೀವೇನೇ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೂ ಕೂಡ ಕಮ್ಮಿ ಅಂತ ಅಂದ್ರು ಒಂದು ಸಿಪ್ ನಲ್ಲಿ ಹಾಕ್ತೀನಿ ಅಂದ್ರು 100 ರೂಪೀಸ್ ಬೇಕು, ಗೋಲ್ಡ್ ಸ್ಕೀಮ್ ನಲ್ಲಿ ಹಾಕ್ತೀನಿ ಅಂದ್ರು 500 ಇಂದ ಬೇಕು, ಆಡಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೂ ಕೂಡ 100 ರೂಪೀಸ್ ಇಂದಾನೆ ಸ್ಟಾರ್ಟ್ ಆಗುವಂತದ್ದು. ಕೇವಲ 10 ರೂಪಾಯಿಂದ ಡಿಜಿಟಲ್ ಗೋಲ್ಡ್ಗೆ ಇನ್ವೆಸ್ಟ್ಮೆಂಟ್ ಮಾಡಬಹುದು. 10 ರೂಪಾಯಿಗೆ ವರ್ತ್ ಆಗಿ ನೀವು ಗೋಲ್ಡ್ ನೇ ಬೈ ಮಾಡಬಹುದು. ನಿಮ್ಮ ಇವತ್ತಿನ ಸ್ಮಾಲ್ ಸೇವಿಂಗು ನೆಕ್ಸ್ಟ್ ನಿಮ್ಮ ಫ್ಯೂಚರ್ಗೆ ಕಷ್ಟಕ್ಕಾದ್ರೂ ಆಗಿರ್ಬೋದು, ಸುಖಕ್ಕಾದ್ರೂ ಆಗಿರ್ಬೋದು, ನಿಮಗೆ ಒಂದು ಸ್ಟ್ರಾಂಗ್ ಆಗಿ ಹೆಲ್ಪ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಇವತ್ತು ವಿಡಿಯೋ ಮಾಡೋದಕ್ಕೆ 2 ಇಂಟೆನ್ಷನ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಒಂದು, ನಿಮ್ಮ ಡೌಟ್ ಗಳನ್ನ ಕ್ಲಿಯರ್ ಮಾಡೋದು. ನಾನು ಆಲ್ರೆಡಿ ಸುಮಾರು ಸಲ ವಿಡಿಯೋದಲ್ಲೂ ಕೂಡ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಡೌಟ್ ಗಳನ್ನ ಕ್ಲಿಯರ್ ಮಾಡ್ಕೊಟ್ಟಿದ್ದೀನಿ. ಜೊತೆಗೆ ಕಮೆಂಟ್ಸ್ ನಲ್ಲೂ ಕೂಡ ನಿಮ್ಮ ಡೌಟ್ ಗಳನ್ನ ಕ್ಲಿಯರ್ ಮಾಡಿದ್ದೀನಿ. ಈ ಡೌಟ್ ಕ್ಲಿಯರ್ ಮಾಡೋದು ಒಂದು ಇಂಟೆನ್ಷನ್ ಆದ್ರೆ, ಇನ್ನೊಂದು ಇಂಟೆನ್ಷನ್ ಏನಪ್ಪಾ ಅಂದ್ರೆ, ನಾನು ಆಲ್ರೆಡಿ ಒಂದು ಕಾಯಿನ ಬೈ ಮಾಡಿದ್ದೀನಿ. ಮತ್ತೆ ಇವಾಗ ಇನ್ನೊಂದು ಬೈ ಮಾಡೋದಕ್ಕೆ ಅಂದ್ರೆ ಆರ್ಡರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು 2 ಗ್ರಾಮ್ ಬೇಡ 5 ಗ್ರಾಮ್ನ ಆರ್ಡರ್ ಮಾಡೋದ ಅಂತ ಅನ್ಕೊಂಡಿದ್ದೆ. ಬಟ್ ಒಬ್ರು ಬ್ರದರ್ ಕೇಳಿದ್ರು, ನಾವು ಹಳ್ಳಿ ಜನ ಮೇಡಮ್, ನಮ್ಗೆ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಭಯ ಅನ್ನೋಂಥದ್ದಿದೆ. ಸೊ ಹಾಗಾಗಿ ನನಗೆ ಪಿನ್ ಟು ಪಿನ್, ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಕಾಯಿನ ಆರ್ಡರ್ ಮಾಡೋದು ಅಂತ ಪ್ಲೀಸ್ ವಿಡಿಯೋ ಮಾಡಿ ತಿಳಿಸ್ಕೊಡಿ ಅಂತ. ಸೊ ಹಾಗಾಗಿ ನೆಕ್ಸ್ಟ್ 2 ಗ್ರಾಮ್ನೇ ಮಾಡ್ಬಿಡೋದ, ನೆಕ್ಸ್ಟ್ ಆದ್ರೆ 5 ಗ್ರಾಮ್ ಮಾಡ್ಕೊಂಡ್ರಾಯ್ತು ಅನ್ನೋ ಅಂತಹ ಮನೋಭಾವದಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅಂದ್ರೆ ಕಾಯಿನ ಆರ್ಡರ್ ಮಾಡ್ತಾ ನಿಮಗೆ ಯಾವ ರೀತಿ ಆರ್ಡರ್ ಮಾಡೋದು ಅಂತ ತೋರಿಸ್ಕೊಡ್ತಾ ನಾನು ನನ್ನ ಇನ್ನೊಂದು ಕಾಯಿನ ಆರ್ಡರ್ ಮಾಡೋದ ಅಂತ ಅನ್ಕೊಂಡಿದ್ದೀನಿ. ಬನ್ನಿ, ನಿಮ್ಮ ಡೌಟ್ ನ ಕ್ಲಿಯರ್ ಮಾಡ್ತಾ ನನ್ನ 2ನೇ ಕಾಯಿನ ಕೂಡ ಆರ್ಡರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇರುವಂತರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ನನ್ನ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಎಂಡ್ವರೆಗೂ ನೋಡಿ. ಒಂದೊಂದು ಪಾಯಿಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ಹಲೋ, ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದೀಪಿಕಾ ಗೌಡ. ನಾನಿವತ್ತು ಹೇಳಿದಾಗೆ ನಿಮ್ಮ ಡೌಟ್ನ ಫಸ್ಟ್ ಕ್ಲಿಯರ್ ಮಾಡ್ತೀನಿ. ಅದಾದ ನಂತರ ನಾನು 2ನೇ ಕಾಯಿನ ಆರ್ಡರ್ ಮಾಡೋದನ್ನ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇ ಕ್ವಶನ್ ಬಂದು, ಎಲ್ಲರೂ ನನಗೆ ಕೇಳ್ತಾ ಇರುವಂತದ್ದು ಮೊದಲನೇ ಕ್ವಶನ್, ಇದು ಸೇಫಾ ಅನ್ನೋಂಥದ್ದನ್ನ ತುಂಬಾ ಜನ ಕೇಳ್ತಾ ಇದ್ದೀರಾ. ಹೌದು, ಇದು ಸೇಫೇ. ಸುಮಾರು ಜನ ನನ್ ಕ್ವಶನ್ ಕೇಳ್ತಾ ಇದ್ದೀರಾ. ನಾನು ಆಲ್ರೆಡಿ ನಿಮ್ಗೆ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಕೂಡ ಹೇಳಿದ್ದೀನಿ. ಈ ವಿಡಿಯೋದಲ್ಲೂ ಕೂಡ ಹೇಳ್ತೀನಿ ಸ್ವಲ್ಪ. ಇದೇನಪ್ಪಾ ಅಂದ್ರೆ 100% ಸೇಫೇ ಇದೆ. ಯಾಕಂದ್ರೆ ಇದು MCA ನಲ್ಲಿ ರಿಜಿಸ್ಟರ್ ಆಗಿದೆ. MCA ಅಂತ ಅಂದ್ರೆ ಏನಪ್ಪಾ ಅಂದ್ರೆ ಮಿನಿಸ್ಟರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಂತ ಹೇಳಿ. ಇದೇನಪ್ಪಾ ಅಂದ್ರೆ ಇದೊಂದು ಗೌರ್ಮೆಂಟ್ ಸರ್ಕಾರ ಅಂತಾನೆ ಹೇಳ್ಬೋದು. ಇಲ್ಲಿ ನಾವ್ ಏನೇ ಒಂದು ಬಿಸ್ನೆಸ್ ಮಾಡ್ತೀವಿ ಅಂದ್ರೂ ಕೂಡ ಈ MCA ನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರ್ಲೇಬೇಕು. ಹೇಗೆ ಅಂತ ಯಾಕೆ ಮಾಡ್ಕೊಂಡಿರ್ಬೇಕು ಅಂದ್ರೆ, ಇದು ಒಂಥರ ಲೈಸೆನ್ಸ್ ಇದ್ದಂಗೆ. ಲೈಸೆನ್ಸ್ ಇಲ್ದೇನೆ ನಾವು ಯಾವುದೇ ಕಾರಣಕ್ಕೂ ಯಾವ ಬಿಸ್ನೆಸ್ನು ಲೀಗಲ್ ಆಗಿ ಮಾಡೋದಕ್ಕೆ ಆಗೋದಿಲ್ವಲ್ಲ, ಅದೇ ರೀತಿ ಇದು ಕೂಡ ಇಲ್ಲಿ ರಿಜಿಸ್ಟರ್ ಆದ್ರೆ ಮಾತ್ರ ನಮ್ಮ ಬಿಸ್ನೆಸ್ ಲೀಗಲ್ ಆಗಿ ನಡೀತಾ ಇದೆ, ಯಾವುದೇ ತೊಂದರೆ ತಕರಾರು ಇಲ್ದೇನೆ ಅನ್ನೋವಂಥದ್ದು ಈ ಒಂದು MCA ರಿಜಿಸ್ಟ್ರೇಷನ್ ಅರ್ಥ ಆಗಿರುತ್ತೆ. ಸೊ ಹಾಗಾಗಿ ಜಾರ್ ಆಪ್ ಕೂಡ MCA ನಲ್ಲಿ ರಿಜಿಸ್ಟರ್ ಆಗಿದೆ, ಅಂದ್ರೆ ಗೌರ್ಮೆಂಟ್ ಅಂಡರ್ ನಲ್ಲೇ ಇದೆ. ನಾನು ಕಳೆದ ವಿಡಿಯೋದಲ್ಲಿ MCA ನಲ್ಲಿ ರಿಜಿಸ್ಟರ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋ ಕೂಡ ಹೇಳಿದ್ದೀನಿ. ನೀವು ಒಂದ್ಸಲ ಆ ವಿಡಿಯೋನ ನೋಡಿ ಯಾವ ರೀತಿ ಚೆಕ್ ಮಾಡೋದು ಅಂತಾನು ಅದ್ರಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಫುಲ್ ಡೀಟೇಲ್ಸ್ ಆಗಿ. ಅದನ್ನ ನೋಡಿದ್ರೆ ನಿಮ್ಗೆ ಇದು ಅರ್ಥ ಆಗುತ್ತೆ. ನೀವು ಇದನ್ನ ವಿಡಿಯೋ ನೋಡಾದ್ಮೇಲೂ ಕೂಡ ಮತ್ತೆ ಇದು 100% ಸೇಫಾ ಮೇಡಮ್ ಅಂತ ಕೇಳಿದ್ರೆ ನಾನು ಇದ್ರ ಮೇಲೆ ಹೇಳೋದಕ್ಕೆ ಆಗೋದಿಲ್ಲ. ನಂಬರ್ 1 ಡೌಟ್ ಕ್ಲಿಯರ್ ಮಾಡಿದೀನಿ ಅಂತ ಅನ್ಕೊಂಡಿದೀನಿ. ನಂಬರ್ 2 ಯಾವ್ದಪ್ಪ ಅಂದ್ರೆ, ಮೇಡಮ್ ನಾವು ಜಾರ್ ಆಪ್ ನಲ್ಲಿ ಅಮೌಂಟ್ ನ ಸೇವ್ ಮಾಡಿದೀವಿ, ಆದ್ರೆ ನಾವೇನಾದ್ರೂ ಆ ಅಮೌಂಟ್ ನ ರೀಫಂಡ್ ಮಾಡ್ಕೊಳ್ಳುವಂತ ಟೈಮ್ ನಲ್ಲಿ ನಮ್ಗೆ ಫುಲ್ ಅಮೌಂಟ್ ಬರೋದಿಲ್ಲ, ಏನಕ್ಕೆ ಅಂತ ಇದು ಸುಮಾರು ಜನ ಕೇಳ್ತಾ ಇದ್ದೀರಾ. ಏನು ಬರೋದಿಲ್ಲ ಅಂತ ಅಂದ್ರೆ, ಅದು ಬರುತ್ತೆ, ಕಮ್ಮಿ ಅಂದ್ರೂ ಒಂದು 85 to 90% ವರೆಗೆ ನಿಮ್ಮ ಅಮೌಂಟ್ ವಿತ್ಡ್ರಾ ಆಗುತ್ತೆ. ಇನ್ನ 5 to 10% ಅಷ್ಟು, ಅದಕ್ಕಿಂತನೂ ಕಮ್ಮಿ ಅಂತಾನೆ ಅನ್ಕೊಳ್ಳಿ, ಅಷ್ಟು ಪರ್ಸೆಂಟ್ ಮಾತ್ರ ಲಾಕರ್ ನಲ್ಲಿ ಉಳ್ಕೊಳ್ಳುತ್ತೆ. ಏನಕ್ಕೆ ಅಂದ್ರೆ, ನೀವು ಡೈಲಿ ಬೇಸಿಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ. ಅಲ್ದೇನೆ ಡೈಲಿ ಬೇಸಿಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂದ್ರೂ ಕೂಡ ಅವತ್ತೊಂದ್ ದಿನ ಇಲ್ಲ ಅಂದ್ರೆ ಇನ್ನೊಂದ್ ದಿನ ಏನಾದ್ರೂ ನೀವು ಸೇವಿಂಗ್ ಮಾಡಿದ್ರೆ ಆ ಅಮೌಂಟ್ ಯಾವುದೇ ಕಾರಣಕ್ಕೂ ನಿಮ್ಗೆ 24 ಅವರ್ ಒಳಗಡೆ ಬರೋದಿಲ್ಲ, ಆಫ್ಟರ್ 24 ಅವರ್ ಆದ್ಮೇಲೆ ಬರೋದು. ಸೊ ಹಾಗಾಗಿ ನಿಮ್ಮ ಜಾರ್ ಸೇವಿಂಗ್ ಅಕೌಂಟ್ ನಲ್ಲಿ ನಿಮ್ಮ ಅಮೌಂಟ್ ಏನಿದ್ರು ಕೂಡ ಒಂದು 85 to 90% ವರೆಗೆ ಬರುತ್ತೆ. 5 to 10% ಇನ್ನ ನೆಕ್ಸ್ಟ್ ಡೇ ಬರುತ್ತೆ. ಅಂದ್ರೆ 2 days ನಲ್ಲಿ ನೀವು ಫುಲ್ ಅಮೌಂಟ್ ನ
ವಿತ್ಡ್ರಾ ಮಾಡ್ಕೊಳ್ಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 3 ಯಾವ್ದಪ್ಪ ಅಂದ್ರೆ ಜಾರ್ ಆಪ್ ನಲ್ಲಿ ಕಸ್ಟಮರ್ ಕೇರ್ ನ ಹೇಗೆ ನಾವು ಕಾಂಟ್ಯಾಕ್ಟ್ ಮಾಡೋದು ಅಂತ ಇಲ್ಲಿ ಡೌಟ್ ಸುಮಾರು ಜನ ಕೇಳಿದ್ದಾರೆ. ಮತ್ತೆ ಇದರಲ್ಲಿ ಕಸ್ಟಮರ್ ಕೇರ್ ಇದಾರ ಇಲ್ವಾ ಅನ್ನೋವಂಥದ್ದು ನಿಮ್ಗೆ ಡೌಟ್ ಇದೆ. ಇದಕ್ಕೆಲ್ಲ ಒಂದೇ ಆನ್ಸರು. ಇದರಲ್ಲಿ ಸಾಮಾನ್ಯವಾಗಿ ಕಸ್ಟಮರ್ ಕೇರ್ ನಂಬರ್ ಇಲ್ಲ. ಅದರ್ವೈಸ್ ನಿಮ್ಗೆ ಸಿಗೋ ಅಂಥದ್ದು ನಿಮ್ಮ ಪ್ರೊಫೈಲ್ನ ಕ್ಲಿಕ್ ಮಾಡಿದ್ರೆ ಹಂಗೆ ಸ್ಕ್ರಾಲ್ ಮಾಡ್ತಾ ಕೆಳಗಡೆ ಬಂದ್ರೆ ಅಲ್ಲಿ ಸಿಗೋ ಅಂಥದ್ದು ಸಪೋರ್ಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಅದಕ್ಕೆ ಹೋಗಿ ನೀವು ಕ್ಲಿಕ್ ಮಾಡಿದಂತ ಟೈಮ್ನಲ್ಲಿ ಅಲ್ಲಿ ಸುಮಾರು ಇಶ್ಯೂಸ್ ಆಪ್ಷನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಅಮೌಂಟ್ ಏನಾದರೂ ವಿತ್ಡ್ರಾ ಆಗುವಂತ ಟೈಮಲ್ಲಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗುವಂತ ಇಶ್ಯೂಸ್ ಏನಾದರೂ ಇದ್ರೆ, ಅಥವಾ ನೀವು ಏನಾದರೂ ಆರ್ಡರ್ ಮಾಡಿರುವಂಥದ್ದು ನಿಮಗೆ ಆರ್ಡರ್ ಟ್ರ್ಯಾಕಿಂಗ್ ಏನಾದರೂ ಸಿಗ್ಲಿಲ್ಲ ಅಂತ ಅಂದ್ರೆ ಈ ತರ ಎಲ್ಲ ಸುಮಾರು ಆಪ್ಷನ್ಸ್ಗಳು ಸಿಗುತ್ತೆ. ನಿಮಗೆ ಅಲ್ಲಿ ಏನು ಪ್ರಾಬ್ಲಮ್ ಇದೆ, ಏನು ಇಶ್ಯೂಸ್ ಇದೆ ಅನ್ನೋವಂಥದ್ದನ್ನ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಚಾಟ್ ಮುಖಾಂತರನೇ ನಿಮ್ಗೆ ರಿಪ್ಲೈ ಸಿಗುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ನಂಬರ್ ಅನ್ನೋವಂಥದ್ದನ್ನ ಮೆನ್ಷನ್ ಮಾಡಿಲ್ಲ, ಬಟ್ ಆಪ್ ನಲ್ಲಿ ಸಪೋರ್ಟ್ ಮೂಲಕ ರೀಸಾಲ್ವ್ ಮಾಡ್ಕೊಡ್ತಾರೆ. 24 ಅವರ್ ಒಳಗಡೆ ನೀವೇನೇ ಪ್ರಾಬ್ಲಮ್ ಇದೆ ಅಂದ್ರೂ ಕೂಡ ಅದಕ್ಕೆ ರಿಪ್ಲೈನ ಅವರು ಕೊಡ್ತಾ ಹೋಗ್ತಾರೆ. ಯಾರು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಇದರಲ್ಲಿ ಅಂತ ಇಶ್ಯೂಸ್ ಕೂಡ ಏನೂ ಆಗೋದಿಲ್ಲ. ಬಟ್ ಕೆಲವೊಂದ್ಸಲ ಇಶ್ಯೂಸ್ ಆದ್ರೂ ಕೂಡ ಅದು 24 ಅವರ್ ಆದ್ಮೇಲೆ ತಾನಾಗೆ ಅದು ಕ್ಲಿಯರ್ ಆಗುತ್ತೆ. ನೀವು ಒಂದ್ ಸ್ವಲ್ಪ ಪೇಷನ್ಸ್ ಇಂದ ಇರ್ಬೇಕಷ್ಟೇ, ಯಾವುದೇ ಕಾರಣಕ್ಕೂ ಎದುರ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ನಂಬರ್ 4 ಯಾವ್ದಪ್ಪ ಅಂದ್ರೆ ನಾವು ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಮೇಡಮ್, ನಮ್ಗೆ ಏನಾದ್ರು ಗೋಲ್ಡ್ ಕಾಯಿನ್ ಬೇಡ ಅಂತ ಅಂದ್ರೆ ಯಾವ ರೀತಿ ನಾವು ರೀಫಂಡ್ ಮಾಡ್ಕೊಳ್ಬಹುದು ಅಂತ ಅಂದ್ರೆ ಖಂಡಿತವಾಗ್ಲೂ ನೀವು ಸೇವಿಂಗ್ ಅಂತ ಇಲ್ಲಿ 2 ಇಂಟೆನ್ಷನ್ ಇಟ್ಕೊಂಡು ಸೇವಿಂಗ್ ಮಾಡ್ಬೋದು ಜಾರ್ನಲ್ಲಿ. ಮೊದಲನೇದು ಗೋಲ್ಡ್ ಕಾಯಿನ್ ನ ಪರ್ಚೇಸ್ ಮಾಡ್ತೀನಿ ಅಂತ ಅಂದ್ರೆ ನೀವು ಆ ಇಂಟೆನ್ಷನ್ ಇಟ್ಕೊಂಡು ಅಮೌಂಟ್ ನ ಸೇವ್ ಮಾಡ್ಕೊಳ್ತಾ ಹೋಗ್ಬೋದು. ಇಲ್ಲ ನನಗೆ ಗೋಲ್ಡ್ ಕಾಯಿನ್ ಬೇಡ, ಬಟ್ ನಾನು ಕಾಯಿನ್ ಮೇಲೆ ಅಂದ್ರೆ ನಾನು ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಬಟ್ ನನಗೆ ಬೆನಿಫಿಟ್ ಜೊತೆ ಅಮೌಂಟ್ ರಿಟರ್ನ್ ಆಗಬೇಕು ಅಂತ ಅಂದ್ರೆ ಅದು ಕೂಡ ನೀವು ಆ ಇಂಟೆನ್ಷನ್ ಇಟ್ಕೊಂಡು ಕೂಡ ಅಮೌಂಟ್ ನ ಸೇವ್ ಮಾಡಬಹುದು. ಬಟ್ ನೀವಿಲ್ಲಿ ಮಾಡ್ಬೇಕಾಗಿರೋದು ಇಷ್ಟೇನೆ, ಗೋಲ್ಡ್ ರೇಟು ಜಾಸ್ತಿ ಇದ್ದಂತ ಟೈಮ್ನಲ್ಲಿ ಅಮೌಂಟ್ ನ ರೀಫಂಡ್ ಮಾಡ್ಕೊಳ್ಳಿ. ಗೋಲ್ಡ್ ರೇಟ್ ಕಮ್ಮಿ ಆದಂತ ಟೈಮ್ನಲ್ಲಿ ನೀವು ರೀಫಂಡ್ ಮಾಡ್ಕೊಳ್ಳೋದಕ್ಕೆ ಹೋದ್ರೆ ಅದು ಅಮೌಂಟ್ ನಿಮಗೆ ಕಮ್ಮಿನೇ ತೋರಿಸುತ್ತೆ. ಸೊ ಹಾಗಾಗಿ ಆ ಟೈಮ್ನಲ್ಲಿ ನೀವು ಭಯ ಪಟ್ಬಿಡ್ತೀರಾ, ಇಲ್ಲ ನಂದು ಅಮೌಂಟ್ ಏನೋ ಆಗ್ಬಿಟ್ಟಿದೆ, ನನಗೆ ಗೋಲ್ಡ್ ರೇಟ್ ಕಮ್ಮಿ ತೋರಿಸ್ತಾ ಇದೆ ಅಂತ ಆ ರೀತಿ ಎಲ್ಲ ಭಯ ಪಡೋದಕ್ಕೆ ಹೋಗ್ಬೇಡಿ. ಇದು ಯಾವ ರೀತಿ ಅಂದ್ರೆ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಇದೊಂಥರ ಷೇರು ಮಾರುಕಟ್ಟೆ ಇರೋ ರೀತಿ. ಗೋಲ್ಡ್ ರೇಟ್ ಯಾವಾಗ ಹೈ ಇರುತ್ತೋ ನಾವಲ್ಲಿ ಪರ್ಚೇಸ್ ಮಾಡಿರೋ ಗೋಲ್ಡ್ಗೆ ನಮ್ಮ ಗೋಲ್ಡ್ ರೇಟ್ ಕೂಡ ಹೈ ಆಗಿ ಸಿಗುತ್ತೆ. ಗೋಲ್ಡ್ ರೇಟ್ ಯಾವಾಗ ಕಮ್ಮಿ ಆಗುತ್ತೋ ನಾವು ಪರ್ಚೇಸ್ ಮಾಡಿರೋ ಗೋಲ್ಡ್ಗೆ ಗೋಲ್ಡ್ ರೇಟ್ ಕಮ್ಮಿ ಸಿಗುತ್ತೆ. ಸೊ ಹಾಗಾಗಿ ಗೋಲ್ಡ್ ರೇಟ್ ಯಾವಾಗ ಹೈ ಆಗಿರುತ್ತೋ ನಿಮ್ಗೆ ಆ ಟೈಮ್ನಲ್ಲಿ ಏನಾದರೂ ವಿತ್ಡ್ರಾ ಮಾಡ್ಕೋಬೇಕು ಅನ್ನೋವಂಥದ್ದು ಏನಾದರೂ ಮನಸ್ಸಲ್ಲಿ ಇದ್ರೆ ಆ ಟೈಮಲ್ಲಿ ಬೆನಿಫಿಟ್ ಜೊತೆ ವಿತ್ಡ್ರಾ ಮಾಡ್ಕೊಳ್ಳಿ. ನಾನು ನಿಮಗೆ ಇದನ್ನು ಕೂಡ ತೋರಿಸ್ತೀನಿ, ನಮ್ಮ ಅಮೌಂಟ್ಗೆ ಬೆನಿಫಿಟ್ ಸಿಗ್ತಾ ಇದೆ ಅಂತ ಲೈವಲ್ಲಿ ತೋರಿಸ್ತೀನಿ, ಅಲ್ಲಿವರೆಗೆ ವೇಟ್ ಮಾಡಿ. ನಂಬರ್ 5 ಯಾವ್ದಪ್ಪ ಅಂದ್ರೆ ರಿವಾರ್ಡ್ ಪಾಯಿಂಟ್ ನ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು, ಯಾವ ರೀತಿ ಕಲೆಕ್ಟ್ ಮಾಡ್ಕೊಳ್ಳೋದು ಅಂತ ಕ್ವಶನ್ ಇದೆ. ರಿವಾರ್ಡ್ ಪಾಯಿಂಟ್ ಯೂಸ್ ಮಾಡ್ಕೊಳ್ಬೇಕಾದ್ರೆ ಇಲ್ಲಿ 3 ರೀತಿ ನಿಮಗೆ ಬೆನಿಫಿಟ್ ಸಿಗುತ್ತೆ. ಅದು ಯಾವಾಗ ಬೇಕಾದ್ರೂ ಯಾವ ರೀತಿ ಏನಾದ್ರೂ ಬೆನಿಫಿಟ್ ಸಿಗ್ಬೋದು. 3 ರೀತಿ ಯಾವ್ದಪ್ಪ ಅಂದ್ರೆ ರಿವಾರ್ಡ್ ಪಾಯಿಂಟ್ ನಿಮಗೆ ಒಂದು 150 ರೂಪಾಯಿ ಇತ್ತು ಪಾಯಿಂಟ್ ನೀವು ಯೂಸ್ ಮಾಡ್ಕೊಳ್ಳೋದು ಅಂದ್ರೆ ಅದಕ್ಕೊಂದು ಡೇಟ್ ಇರುತ್ತೆ. ಆ ಡೇಟ್ ಒಳಗಡೆ ನೀವು ರಿವಾರ್ಡ್ ಪಾಯಿಂಟ್ ನ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಈಗ 150 ರೂಪಾಯಿ ರಿವಾರ್ಡ್ ಪಾಯಿಂಟ್ ಇತ್ತು ಅಂತ ಅಂದ್ರೆ ನೀವು ಅದನ್ನ ಯೂಸ್ ಮಾಡ್ಕೊಳ್ಳುವಂತ ಟೈಮ್ ನಲ್ಲಿ ನೀವು ಅದನ್ನ ಕ್ಲಿಕ್ ಮಾಡಿದಂತ ಟೈಮ್ ನಲ್ಲಿ ಇನ್ಸ್ಟೆಂಟ್ ಸೇವಿಂಗ್ ಅಂತ ಬರುತ್ತೆ. ಅದನ್ನ ಒತ್ತಿದಂತ ಟೈಮ್ ನಲ್ಲಿ ಈಗ ಒಂದು 500 ರೂಪಾಯಿ ಇನ್ಸ್ಟೆಂಟ್ ಸೇವಿಂಗ್ ಅಂತ ಇರುತ್ತೆ. ಅದನ್ನ ನೀವು ಕ್ಲಿಕ್ ಮಾಡಿದ್ರ ಅಂತ ಅಂದ್ರೆ ನಿಮ್ಮ ರಿವಾರ್ಡ್ ಪಾಯಿಂಟ್ ಎಷ್ಟಿರುತ್ತೆ, 150 ರೂಪಾಯಿ ಇರುತ್ತೆ. ಅಂದ್ರೆ ಕೆಲವೊಂದ್ಸಲ ಮಾತ್ರ ನಾನು ಹೇಳ್ತಾ ಇರೋದು 150 ರೂಪಾಯಿ ಲೆಸ್ ಆಗಿ ನೀವು ಕೇವಲ 350 ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂದ್ರೆ ನೀವು ಅಲ್ಲಿ ಒತ್ತಿದ ತಕ್ಷಣ ಅದ ಬರೀ ಜಸ್ಟ್ 350 ರೂಪಾಯಿ ಮಾತ್ರ ನಿಮ್ಗೆ ಕಟ್ ಆಗಿ ಅಂದ್ರೆ 500 ರೂಪಾಯಿಗೆ ವರ್ತ್ ಆಗಿ ಗೋಲ್ಡ್ ಸಿಗುತ್ತೆ. ಅಂದ್ರೆ 150 ರೂಪಾಯಿ ವರ್ತ್ ಆಗಿ ನಿಮ್ಗೆ ಗೋಲ್ಡ್ ಅಲ್ಲಿ ಸಿಕ್ತು. ನೀವು ಇನ್ವೆಸ್ಟ್ಮೆಂಟ್ ಮಾಡುವಂತದ್ದು ಕೇವಲ 350 ರೂಪಾಯಿ. 350 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಅಲ್ಲಿ 500 ರೂಪಾಯಿಗೆ ನಿಮ್ಗೆ ಗೋಲ್ಡ್ ಎಕ್ಸ್ಟ್ರಾ ಸಿಗುತ್ತೆ. 500 ರೂಪಾಯಿ ಅಂತ ಅಂದ್ರೆ 150 ರೂಪಾಯಿಗೆ ನಿಮ್ಮ ಪಾಯಿಂಟ್ ಏನಿರುತ್ತೋ ಅದ್ರ ತಕ್ಕನಾಗಿ ನಿಮ್ಗೆ ಗೋಲ್ಡ್ ಅಲ್ಲಿ ಸಿಗುತ್ತೆ ಅಂತ ಅರ್ಥ. ನಂಬರ್ 2 ಯಾವ್ದಪ್ಪ, ಯಾವ ರೀತಿ ರಿವಾರ್ಡ್ ನ ಯೂಸ್ ಮಾಡ್ಕೊಂಡ್ರೆ ಬೆನಿಫಿಟ್ ಸಿಗುತ್ತೆ ಅಂದ್ರೆ ಕೆಲವೊಂದ್ಸಲ ಗೋಲ್ಡ್ ರೇಟೇ ಸ್ವಲ್ಪ ಕಮ್ಮಿ ಆಗುತ್ತೆ. ಅಕಸ್ಮಾತ್ 15,000 ಇತ್ತು ಅನ್ನೋಂತ ಟೈಮ್ ನಲ್ಲಿ ನಿಮ್ಗೆ ಈ ರಿವಾರ್ಡ್ ಪಾಯಿಂಟ್ ನ ಮೈನಸ್ ಮಾಡ್ಕೊಂಡು ನಿಮ್ಗೆ ಗೋಲ್ಡ್ ರೇಟ್ ನ ಕೊಡ್ತಾರೆ. ಈಗ 15,000 ಇತ್ತು ಅಂದ್ರೆ 150 ರೂಪಾಯಿ ನಿಮ್ಗೆ ರಿವಾರ್ಡ್ ಪಾಯಿಂಟ್ ಇದೆ ಅಂತ ಅಂದ್ರೆ ನಿಮ್ಗೆ 14,850 ರೂಪಾಯಿಗೆ ಪರ್ ಗ್ರಾಮ್ ಗೋಲ್ಡ್ ಬೀಳುತ್ತೆ. ಇನ್ನೊಂದೇನಪ್ಪಾ ಅಂತ ಅಂದ್ರೆ ಇವೆರಡು ಬೆನಿಫಿಟ್ ಸಿಗ್ಲಿಲ್ಲ, 3ನೇ ಬೆನಿಫಿಟ್ ಯಾವ್ದಪ್ಪ ಅಂದ್ರೆ ನಿಮ್ಗೆ ರಿವಾರ್ಡ್ ಪಾಯಿಂಟ್ ಯೂಸ್ ಮಾಡೋಂತ ಟೈಮ್ ನಲ್ಲಿ ನಿಮ್ಗೆ ನೀವು ಇನ್ಸ್ಟೆಂಟ್ ಸೇವಿಂಗ್ ಮಾಡಬೇಕು, ಜೊತೆಗೆ 150 ರೂಪಾಯಿ ನಿಮ್ ರಿವಾರ್ಡ್ ಪಾಯಿಂಟ್ ಇದೆ ಅಂತ ಅಂದ್ರೆ 150 ರೂಪಾಯಿ ವರ್ತ್ ಆಗಿ ನಿಮ್ಗೆ ಗೋಲ್ಡ್ ನಲ್ಲಿ ಕೊಡೋ ಅಂತದ್ದು. ಈ 3 ರೀತಿ ನೀವು ರಿವಾರ್ಡ್ ಪಾಯಿಂಟ್ ನ ಯೂಸ್ ಮಾಡ್ಕೊಳ್ಬಹುದು, ಅಂದ್ರೆ ವಿತ್ ಬೆನಿಫಿಟ್ ಜೊತೆ.
ನಂಬರ್ 6 ಯಾವ್ದಪ್ಪ ಅಂದ್ರೆ ಒಂದು ದಿನಕ್ಕೆ ನೀವು ಎಷ್ಟಾದ್ರೂ ಸೇವಿಂಗ್ ಮಾಡ್ಬೋದು, ಆದ್ರೆ ಒಂದು ದಿನಕ್ಕೆ ಒಂದು ಸಲ ಮಾತ್ರ ನೀವು ರೀಫಂಡ್ ಮಾಡ್ಕೊಳ್ಳುವಂಥದ್ದು ಅಂದ್ರೆ ವಿತ್ಡ್ರಾ ಮಾಡ್ಕೊಳ್ಳುವಂಥದ್ದು. ಇದರಲ್ಲಿ ಯಾವುದೇ ಕಾರಣಕ್ಕೂ ಡೌಟ್ ಬೇಡ. ಒಂದ್ಸಲ ನೀವು ಏನಾದ್ರು ದುಡ್ಡು ಬೇಕು ಅಂದ್ಬಿಟ್ಟು ಒಂದು 5,000 ಇರುತ್ತೆ ಅನ್ನೋಂಥ ಟೈಮ್ನಲ್ಲಿ 3,000 ಮಾಡ್ಕೊಂಡು ಇನ್ನು 2,000ನ ಇನ್ನು 1 ಅವರ್ 2 ಅವರ್ ಬಿಟ್ಕೊಂಡು ಮಾಡ್ಕೊಳ್ತೀನಿ ಅಂದ್ರೆ ಅದು ಆಗದೇನೆ ಇರೋವಂಥದ್ದು. ನೀವು 24 ಅವರ್ ಆದ್ಮೇಲೆನೆ ನೀವು ಇನ್ನು ಮಿಕ್ಕಿದ ಅಮೌಂಟ್ನ ರೀಫಂಡ್ ಮಾಡ್ಕೊಳ್ಳೋದಕ್ಕೆ ಆಗುವಂಥದ್ದು. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ರೀಫಂಡ್ ನಿಮ್ಮ ಅಮೌಂಟು ಎಷ್ಟು ಅಮೌಂಟ್ ಇದೆ ಅಷ್ಟನ್ನೆಲ್ಲ ರೀಫಂಡ್ ಮಾಡ್ಕೋಬೇಕು ಅಂದ್ರೆ ಕಮ್ಮಿ ಅಂದ್ರೆ 2 ಟೈಮ್ಸ್ ನೀವು ರೀಫಂಡ್ ಮಾಡ್ಕೊಳ್ಬೇಕಾಗುತ್ತೆ. 1 ಟೈಮ್ಸು 85 to 90% ಬಂದ್ರೆ ಇನ್ನೊಂದು ಟೈಮು 5 to 10% ಫುಲ್ ಕ್ಲಿಯರ್ ಆಗುತ್ತೆ. ನಂಬರ್ 7 ಯಾವ್ದಪ್ಪ ಅಂದ್ರೆ ಇದರಲ್ಲಿ ವೇಸ್ಟೇಜ್ ಚಾರ್ಜ್ ಇದೆಯಾ ಅಂತ ಸುಮಾರು ಜನ ಕೇಳ್ತಾರೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ವೇಸ್ಟೇಜ್ ಚಾರ್ಜ್ ಇಲ್ಲ. ನೀವೇನಾದ್ರೂ ಕಾಯಿನ ಬೈ ಮಾಡ್ತೀರಾ ಅಂತ ಅಂದ್ರೆ ಅಲ್ಲಿ ಮೇಕಿಂಗ್ ಚಾರ್ಜ್ ಮಾತ್ರ ತಗೊಳ್ತಾರೆ. ಮಾಮೂಲಿ ಡೆಲಿವರಿ ಚಾರ್ಜ್ ಅನ್ನೋ ಅಂಥದ್ದು ಅಂದ್ರೆ ಸರ್ವಿಸ್ ಚಾರ್ಜ್ ರೀತಿ ಡೆಲಿವರಿ ಚಾರ್ಜ್ ಒಂದಿರುತ್ತೆ. ಜೊತೆಗೆ GST ಕಂಪಲ್ಸರಿ. ನೀವೆಲ್ಲೇ ಏನೇ ತಗೊಳ್ತೀನಿ ಗೋಲ್ಡ್ನ ಅಂದ್ರೂ ಕೂಡ ಜಾರ್ನಲ್ಲೇ ಅಲ್ಲ, ನೀವು ಹೊರಗಡೆ ಆನ್ಲೈನ್ ಶಾಪಿಂಗ್ ಮಾಡ್ತೀರಾ ಇಲ್ಲ ಆಫ್ಲೈನ್ ಶಾಪಿಂಗ್ ಮಾಡ್ತೀರಾ ಅಂದ್ರೂ ಕೂಡ GST ಈಗ ಕಂಪಲ್ಸರಿ. ಸೊ ಹಾಗಾಗಿ ಇದರಲ್ಲೂ ಕೂಡ GST ಕಂಪಲ್ಸರಿ. ಇದರಲ್ಲಿ 3 ಇರುತ್ತೆ. ಒಂದು ಬಂದು ಮೇಕಿಂಗ್ ಚಾರ್ಜ್, ಇನ್ನೊಂದು ಡೆಲಿವರಿ ಚಾರ್ಜು, ಜೊತೆಗೆ GST ಕಂಪಲ್ಸರಿ ಇದೇ ಇರುತ್ತೆ. ಈಗ ಮೇಕಿಂಗ್ ಚಾರ್ಜ್ ಎಷ್ಟು ಬೀಳ್ಬೋದು ಅಂತ ಅಂದ್ರೆ ಇದರಲ್ಲಿ ಕಮ್ಮಿ. ನಾನು ಹೇಳಿದ್ದೀನಿ, ಅಲ್ಲಿ ನಾನು ಹೋದ್ಸಲ ಬನಿಯನ್ ಟ್ರೀ ಇರುವಂತಹ ಒಂದು ಕಾಯಿನ ಬೈ ಮಾಡಿದ್ದೀನಿ. ನೀವು ಅಂಥದಕ್ಕೆ ನನಗೆ ಬಿದ್ದಿರೋದು 2% ಮಾತ್ರ ಮೇಕಿಂಗ್ ಚಾರ್ಜ್ ಬಿದ್ದಿದೆ. ನೀವು ಅಕಸ್ಮಾತ್ ಲಕ್ಷ್ಮಿ ಕಾಯಿನ್ ತರನೋ ಬೇರೆ ಬೇರೆ ರೀತಿ ಕಾಯಿನ ಚೂಸ್ ಮಾಡಿದ್ರ ಅಂತ ಅಂದ್ರೆ ಅದರಲ್ಲಿ ಒಂದು 0.5% ಮೇಕಿಂಗ್ ಚಾರ್ಜ್ ಜಾಸ್ತಿ ಆಗ್ಬೋದು. ಸೊ ಹಾಗಾಗಿ ನಾನು ಮೇಕಿಂಗ್ ಚಾರ್ಜ್ ಕಮ್ಮಿ ಬೀಳ್ಬೋದು ಅಂತ ನಾನು ಈ ಬನಿಯನ್ ಟ್ರೀ ಇರುವಂತಹ ಗೋಲ್ಡ್ ಕಾಯಿನ ತಗೊಂಡಿದ್ದೀನಿ. ನಂಬರ್ 8 ಇನ್ವೆಸ್ಟ್ಮೆಂಟ್ ಅಂತ ಬಂದಂತ ಸಂದರ್ಭದಲ್ಲಿ ಇವಾಗಿನ ಸಿಚುಯೇಷನ್ 2 ರೀತಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಮೊದಲನೇ ಇನ್ವೆಸ್ಟ್ಮೆಂಟ್ ಬಂದು ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಎರಡನೇ ಇನ್ವೆಸ್ಟ್ಮೆಂಟ್ ಬಂದು ಸಿಲ್ವರ್ ಮೇಲೆ ಇನ್ವೆಸ್ಟ್ಮೆಂಟ್ ಕೂಡ ಮಾಡಬಹುದು. ನಾನು ಕೂಡ ಇವಾಗ ಸಿಲ್ವರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಡೈಲಿ. ಅದು ಕೂಡ ಸೇಮ್ ಗೋಲ್ಡ್ ರೀತಿನೇ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ಈಗ ನಾನು ಗೋಲ್ಡ್ಗೆ ಯಾವ ರೀತಿ 100 rupees ಡೈಲಿ ಕಟ್ ಆಗೋ ರೀತಿ ಮಾಡಿದ್ದೀನಿ, ಸಿಲ್ವರ್ಗೂ ಕೂಡ 100 rupees ಡೈಲಿ ಕಟ್ ಆಗೋ ರೀತಿ ಮಾಡಿದ್ದೀನಿ. ಬಟ್ ಸಾರಿ, ಗೋಲ್ಡ್ಗೆ ನಾನು ಕಮ್ಮಿ ಅಂದ್ರೆ 120 rupees 120 rupees ಕಟ್ ಆಗೋ ರೀತಿ ಮಾಡಿದ್ದೀನಿ. ಅದೇ ರೀತಿ ಸಿಲ್ವರ್ಗೂ ಕೂಡ ಡೈಲಿ 100 rupees ಕಟ್ ಆಗೋ ರೀತಿ ಮಾಡಿದ್ದೀನಿ. ಮತ್ತೆ ಗೋಲ್ಡ್ಗೆ 200 rupees ಪರ್ ವೀಕ್ ಕಟ್ ಆಗೋ ರೀತಿ ಮಾಡಿದ್ದೀನಿ. ಜೊತೆಗೆ ಯಾವಾಗಾದ್ರೂ ಅಮೌಂಟ್ ಸಿಕ್ತು ಅಂದ್ರೆ ನಾನು ಇನ್ಸ್ಟೆಂಟ್ ಸೇವಿಂಗು ಕೂಡ ಮಾಡ್ತೀನಿ. ಮತ್ತೆ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ನೀವು ಡೈಲಿನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬಹುದು, ವೀಕ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಇನ್ಸ್ಟೆಂಟ್ ಸೇವಿಂಗ್ ಕೂಡ ಮಾಡಬಹುದು, ಸ್ಪಿನ್ ನ ಯೂಸ್ ಮಾಡ್ಕೊಂಡು ಸೇವಿಂಗ್ ಮಾಡಬಹುದು. ಜೊತೆಗೆ ಮ್ಯಾಜಿಕಲ್ ಕಾರ್ಡ್ ಅಂತ ಬರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೊಂಡು ಸೇವಿಂಗ್ ನ ಮಾಡಬಹುದು. ನೀವೇನೇ ಯೂಸ್ ಮಾಡಿದ್ರು ಕೂಡ, ನೀವೇನೇ ಯೂಸ್ ಮಾಡ್ಕೊಂಡು ನಾನು ಸೇವ್ ಮಾಡ್ತೀನಿ ಅಂದ್ರೂ ಕೂಡ ನೀವಲ್ಲಿ ಸ್ವಲ್ಪ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇವನ್ನೆಲ್ಲ ಯೂಸ್ ಮಾಡ್ಕೊಂಡು ಇವನ್ನೆಲ್ಲ ಆಫರ್ನ ನೀವು ತಗೊಳ್ಬಹುದು ಅಂತ ಹೇಳ್ತೀನಿ. ನಂಬರ್ 9 ಡೌಟ್ ಯಾವ್ದಪ್ಪ ಅಂದ್ರೆ ಒಬ್ರು ಬ್ರದರ್ ಕೇಳಿದ್ರು, ಮೇಡಮ್ ನೀವು ನಿಮ್ಮ ಇಂಟರ್ಫೇಸ್ ನಲ್ಲಿ ಅಂದ್ರೆ ನಿಮ್ಮ ಜಾರ್ ಆಪ್ ಇಂಟರ್ಫೇಸ್ ನಲ್ಲಿ ಬೇರೆ ತರನೇ ತೋರಿಸ್ತಾ ಇದೆ, ಅಲ್ಲಿ ನಿಮ್ಗೆ ಕರೆಂಟ್ ಗೋಲ್ಡ್ ಪ್ರೈಸ್ ತೋರಿಸ್ತಾ ಇದೆ, ನನಗೆ ತೋರಿಸ್ತಾ ಇಲ್ಲ ಅಂತ. ನೀವು ಒಂದ್ಸಲ ಚೆಕ್ ಮಾಡಿ, ಅಕಸ್ಮಾತ್ ಅದು ತೋರಿಸ್ತಾ ಇಲ್ಲ ಅಂತ ಅಂದ್ರೆ ಒಬ್ಬೊಬ್ರು ಇಂಟರ್ಫೇಸ್ ಒಂದೊಂದ್ ತರ ಈಗ ಚೇಂಜ್ ಆಗ್ತಾ ಇದೆ. ಯಾಕಂದ್ರೆ ಅಪ್ಡೇಟ್ ಆದಂಗೆಲ್ಲ ಇಂಟರ್ಫೇಸ್ ಚೇಂಜ್ ಆಗ್ತಾ ಇದೆ. ನನ್ನಲ್ಲೂ ಕೆಲವೊಂದು ಇಂಟರ್ಫೇಸ್ ಚೇಂಜ್ ಆಗಿದೆ ಜಾರ್ ಆಪ್ ನಲ್ಲಿ. ಸೊ ಹಾಗಾಗಿ ನನಗೆ ತೋರಿಸೋ ಅಂತದ್ದು ನಿಮ್ಗೆ ತೋರಿಸ್ತೇನೆ ಇರ್ಬೋದು. ಎಲ್ರಿಗೂ ಎಲ್ಲಾ ರೀತಿ ಆಪ್ಷನ್ಸ್ ಗಳು ಇದೆ. ಬಟ್ ಕೆಲವ್ರಿಗೆ ಒಂದು ಪ್ಲೇಸ್ ಅಲ್ಲಿ ಇದ್ರೆ ಕೆಲವ್ರಿಗೆ ಇನ್ನೊಂದ್ ತರ ಪ್ಲೇಸ್ ಅಲ್ಲಿ ಇರುತ್ತೆ, ಕೆಲವ್ರಿಗೆ ಹೈಡ್ ಆಗಿರುತ್ತೆ, ಅದನ್ನ ನೋಡ್ಬೇಕಾಗುತ್ತೆ ಅಷ್ಟೇ. ನಾನೀಗ ನಿಮ್ಮ ಒಂದು ಡೌಟ್ ಕ್ಲಿಯರ್ ಮಾಡೋದಕ್ಕೋಸ್ಕರ ನಾನು ಜಾರ್ ಆಪ್ ನ ಓಪನ್ ಮಾಡಿ ಕಾಯಿನ ಆರ್ಡರ್ ಮಾಡೋದ್ರ ಜೊತೆ ನಿಮ್ಮ ಕೆಲವೊಂದು ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ತೀನಿ. ಬನ್ನಿ, ಜಾರ್ ಆಪ್ ನಲ್ಲಿ ಇದೇ ರೀತಿ ಇನ್ನೊಂದು ಕಾಯಿನ ಬೈ ಮಾಡೋದ. ನಾನು ಆಲ್ರೆಡಿ ಬೈ ಮಾಡಿದ್ದೀನಿ. ಜಸ್ಟ್ 2 ಮಂತ್ ಆಗಿರ್ಬೇಕು. ನವೆಂಬರ್ 25, 26ಗೆ ನಾನು ಆರ್ಡರ್ ಮಾಡಿದ್ದು. ಈಗ ಜನವರಿ. ಸೊ 2 ಮಂತ್ ಆಗಿದೆ. ನೋಡೋದ ನೆಕ್ಸ್ಟ್ ನಾನು 5 ಗ್ರಾಮ್ನ ಮಾಡೋದ ಅಂತ ಅನ್ಕೊಂಡಿದ್ದೆ. ಬಟ್ ಯಾರೋ ನನಗೆ ಕೇಳಿದ್ರು, ಉಮೇಶ್ ಸರ್ ಅಂತಾನೆ ಏನೋ ಇರಬೇಕು, ಅವರು ಮೇಡಮ್ ನನಗೆ ಪ್ಲೀಸ್ ಹೆಲ್ಪ್ ಮಾಡಿ ಅಂತ. ಸೊ ಹಾಗಾಗಿ ನಾನು ಇನ್ನು 2 ಗ್ರಾಮ್ನೇ ಬೈ ಮಾಡೋದ, ನೆಕ್ಸ್ಟ್ 5 ಗ್ರಾಮ್ ಟಾರ್ಗೆಟ್ ಇಟ್ಕೊಳ್ಳೋದ ಅಂತ ಹೇಳಿ ನಾನು 2 ಗ್ರಾಮ್ನೇ ಆರ್ಡರ್ ಮಾಡ್ತಾ ಇದ್ದೀನಿ. ನಿಮಗೆ ಪಿನ್ ಟು ಪಿನ್ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ, ನೋಡೋದ ಬನ್ನಿ. ಇಲ್ಲಿ ನೋಡಿ, ನಾನು ಜಾರ್ ಆಪ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಓಪನ್ ಮಾಡಿಕೊಂಡೆ. ನಾನು ಜಾರ್ ಆಪ್ನಲ್ಲಿ ಟೋಟಲ್ ಅಮೌಂಟು ಸೇವಿಂಗ್ ಆಗಿರೋ ಅಂಥದ್ದು 38,259 rupees 0.2 ಸೇವಿಂಗ್ ಆಗಿರೋ ಅಂಥದ್ದು. ಇಷ್ಟು ದುಡ್ಡು ತೋರಿಸ್ತಾ ಇದೆಯಲ್ಲ, ಇಷ್ಟು ದುಡ್ಡು ನಾನು ಸೇವ್ ಮಾಡಿಟ್ಟಿರೋ ಅಂಥ ದುಡ್ಡಲ್ಲ, ಇದು ಬೆನಿಫಿಟ್ ಜೊತೆ ಇರುವಂತಹ ದುಡ್ಡು. ಇಲ್ಲಿ 19.28% ಅಂತ ಇದೆಯಲ್ಲ, ಇದು ನನ್ನ ದುಡ್ಡಿಗೆ ಬೆನಿಫಿಟ್ ಸಿಕ್ಕಿ ಇಷ್ಟು ಅಮೌಂಟು ಆಗಿರೋ ಅಂಥದ್ದು.
ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದೇ ಅಮೌಂಟ್ ತೋರಿಸ್ತಾ ಇದೆ. ಬಟ್ ನಾನು ಗೋಲ್ಡ್ ಸೇವ್ ಮಾಡಿಟ್ಟಿರೋವಂಥದ್ದು 2.3912 ಗ್ರಾಮೇ. ಆದರೆ ನನಗೆ ಬೆನಿಫಿಟ್ಟು ಇಷ್ಟು ಸಿಕ್ಕಿರೋ ಅಂಥದ್ದು. ನನ್ನ ಕರೆಂಟ್ ಸೇವಿಂಗ್ ಎಷ್ಟು ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ಆರೋ ಮಾರ್ಕ್ ಇದೆಯಲ್ಲ, ಡೌನ್ ಆರೋ ಮಾರ್ಕ್, ಅದನ್ನು ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ತೋರಿಸ್ತಾ ಇದೆ ನೋಡಿ, 32,074 ರುಪೀಸು. ನಾನು ಇಲ್ಲಿ ಸೇವ್ ಮಾಡಿಟ್ಟಿರೋ ಅಂಥ ಅಮೌಂಟು ಇಷ್ಟೇನೆ. ಈ ಅಮೌಂಟ್ಗೆ ಅದು ಬೆನಿಫಿಟ್ ಸಿಕ್ಕಿರೋ ಅಂಥದ್ದು. ನೀವು ಈ ಅಮೌಂಟು ಪ್ಲಸ್ 32,074 ರುಪೀಸ್ನ ಪ್ಲಸ್ 19.28% ಒತ್ತಿದ್ರೆ ಇಷ್ಟು ಬೆನಿಫಿಟ್ ಸಿಕ್ಕಿರೋ ಅಂಥದ್ದು. ಅಂದರೆ 6,000 ನನಗೆ ಇಲ್ಲಿ ಬೆನಿಫಿಟ್ಟು ಹತ್ರ ಹೆಚ್ಚು ಕಮ್ಮಿ ಸಿಕ್ಕಿರೋ ಅಂಥದ್ದು. ನಾನು ಸೇವಿಂಗ್ ಮಾಡಿಟ್ಟಿರೋ ಅಂಥದ್ದು 32,000, ನನಗೆ ಸಿಕ್ಕಿರೋ ಅಂಥದ್ದು 38.259 ರುಪೀಸ್ ಸಿಕ್ಕಿರೋ ಅಂಥದ್ದು. ಅಂದರೆ ಗೋಲ್ಡ್ ರೇಟು ಹೈ ಆಗಿರೋದ್ರಿಂದ ನನಗೆ 6,000 ಇಲ್ಲಿ ಬೆನಿಫಿಟ್ ಆಗಿ ಸಿಕ್ಕಿರೋ ಅಂಥದ್ದು. ಸೊ ಅದು ಬಿಟ್ಟರೆ ಇಲ್ಲಿ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ನನ್ನ ಡೈಲಿ ಸೇವಿಂಗ್ ಬಂದು ಡೈಲಿ ಸೇವಿಂಗ್ 120 ರುಪೀಸ್ ಇದೆ. ವೀಕ್ಲಿ ಸೇವಿಂಗು 200 ರುಪೀಸ್ ಇದೆ. ಅಲ್ಲದೆ ನಾನು ಸಿಲ್ವರ್ಗೂ ಕೂಡ ಸೇವಿಂಗ್ ಮಾಡ್ತಾ ಹೋಗ್ತಾ ಇದ್ದೀನಿ. ಅದನ್ನು ಕೂಡ ತೋರಿಸ್ತೀನಿ. ಇಲ್ಲಿ ನೋಡಿ, ಸಿಲ್ವರ್ಗೆ ಸೇವಿಂಗ್ ಮಾಡಿರೋ ಅಂಥದ್ದು. ಇಲ್ಲಿ 2 ರೀತಿ ಸಿಲ್ವರ್ಗೆ ಸೇವಿಂಗ್ ಮಾಡ್ಬೋದು. ಒಂದು ಬಂದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಈಗ ಒನ್ ಟೈಮು ನೀವು ಒಂದು 10,000ಕ್ಕೋ 5,000ಕ್ಕೋ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, 1,000ದಿಂದ ಒಂದು ಸಲ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದು ಹೇಗೆ ಅಂತ ಅಂದರೆ ಸಿಲ್ವರ್ ರೇಟು ಹೈ ಆದಷ್ಟು ನಿಮ್ಗೆ ಅದರಲ್ಲಿ ಬೆನಿಫಿಟ್ ಸಿಗುತ್ತೆ. ನಾನು ಇದರಲ್ಲಿ ಮಾಡಿಲ್ಲ. ಇಲ್ಲಿ ನೋಡಿ, ಕಂಟಿನ್ಯೂ 2,000 ಅಂತಿದೆ. ಇಲ್ಲ 1,000ಗಾದರೂ ಮಾಡ್ಬೋದು, 5,000ಗಾದರೂ ಮಾಡ್ಬೋದು. ನಾನು ಇದರಲ್ಲಿ ಮಾಡಿಲ್ಲ. ನಾನು ಮಾಡಿರೋ ಅಂಥದ್ದು ಡೈಲಿ ಸೇವಿಂಗ್ನಲ್ಲಿ ಮಾಡ್ತಾ ಇದ್ದೀನಿ. ಸಿಲ್ವರ್ ಮೇಲೂ ಕೂಡ ಇದರಲ್ಲಿ ನೋಡಿ, ನೀವು ಡೈಲಿ ಸೇವಿಂಗ್ನಲ್ಲಿ ಎಷ್ಟು ಸೇವ್ ಮಾಡಿದ್ದೀನಿ ಅನ್ನೋವಂಥದ್ದು ಇಲ್ಲಿ ಕೆಳಗಡೆ ತೋರಿಸ್ತಾ ಇದೆ. ಡೈಲಿ ಸೇವಿಂಗ್ 100 ರುಪೀಸ್ ಸೇವ್ ಆಗ್ತಾ ಹೋಗ್ತಾ ಇದೆ. ಇಲ್ಲಿ ನೋಡಿ, ಇಷ್ಟು ಸೇವಿಂಗ್ ಮಾಡಿದ್ದೀನಿ ಸಿಲ್ವರ್ನಲ್ಲಿ ಸೇವ್ ಮಾಡಿರೋ ಅಂಥದ್ದು. ಯಾವಾಗಿಂದ ಇದು ರೀಸೆಂಟಾಗಿ ಡಿಸೆಂಬರ್ 30ಇಂದ ನಾನು ಸೇವ್ ಮಾಡ್ತಾ ಹೋಗ್ತಾ ಇರೋವಂಥದ್ದು. ಟೋಟಲ್ ಆಗಿ ಎಷ್ಟು ಪರ್ಚೇಸ್ ಮಾಡಿದ್ದೀನಿ ಅಂದರೆ ಇಲ್ಲಿ 9.5 ಗ್ರಾಮ್ನಷ್ಟು ನಾನು ಸಿಲ್ವರ್ನ ಪರ್ಚೇಸ್ ಮಾಡಿದ್ದೀನಿ. ಅಲ್ಲಿ ನನಗೆ ಸಿಕ್ಕಿರೋ ಬೆನಿಫಿಟ್ಟು 27.5% ನನಗೆ ಬೆನಿಫಿಟ್ ಸಿಕ್ಕಿರೋ ಅಂಥದ್ದು. ಇದನ್ನು ಈ 2,800 ಅಂತ ಏನಿದೆ ಅದನ್ನು -27.5% ಆಗಿ ಮಾಡಿದ್ರೆ ನನ್ನ ಬೆನಿಫಿಟ್ ಏನು ಅಂತ ಅಲ್ಲಿ ತೋರಿಸುತ್ತೆ. ನನಗೆ ಸಿಕ್ಕಿರೋ ಅಂಥದ್ದು 27.5%. ಇದಕ್ಕೆ ಬೆನಿಫಿಟ್ ಸಿಕ್ಕಿರೋ ಅಂಥದ್ದು. ಇದು ಡೈಲಿ ಸೇವಿಂಗ್ ಮಾಡ್ತಾ ಇದ್ದೀನಿ. ಇದಾದ ನಂತರ ಇನ್ನೇನಿದೆ ಅಂತ ಅಂದರೆ, ಇಲ್ಲಿ ಯಾರೋ ಕೇಳಿದ್ರು ಒಬ್ಬರು ಬ್ರದರು, ಮೇಡಮ್ ಸ್ವೈಪ್ ಟು ಸೇವ್ ಇನ್ ಗೋಲ್ಡ್ ಅಂದರೆ ಏನು ಅಂತ. ಇದೇನಿಲ್ಲ, ಜಸ್ಟ್ ರೌಂಡ್ ಅಪ್ ಅಲ್ಲಿ ಈಗ ನೀವು 2,000ಗೆ ಮಾಡ್ಕೊಳ್ತೀರಾ ಅಂದರೆ ಇಲ್ಲಿಂದ ಇಲ್ಲಿಗೆ ಸ್ವೈಪ್ ಮಾಡಿದ್ರೆ ಅದು 2,000 ಇನ್ಸ್ಟೆಂಟ್ ಸೇವಿಂಗ್ ಆಗುತ್ತೆ. ಅಕಸ್ಮಾತ್ ನನಗೆ 2,000 ಬೇಡ ಅಂದರೆ 200 ಆಗು ಮಾಡ್ಕೋಬಹುದು, ಇಲ್ಲ 500 ಆಗು ಮಾಡ್ಕೋಬಹುದು. ಇದರಲ್ಲಿ ಏನಾದರೂ ಕೆಲವೊಂದ್ಸಲ ಆಫರ್ ಕೊಡ್ತೇನೆ, ಕೆಲವೊಂದ್ಸಲ ಆಫರ್ ಕೊಡೋದಿಲ್ಲ. ಇದರಲ್ಲಿ ಕ್ವಿಕ್ ಸೇವಿಂಗ್ ಅಂತ ಅಷ್ಟೇ, ಇನ್ನೇನಿಲ್ಲ. ನೀವು ಅಕಸ್ಮಾತ್ ಇಲ್ಲಿ 200 ನಾನು ಮಾಡಿ ತೋರಿಸ್ತೀನಿ ನೋಡಿ. ಈಗ 200 ನಾನು ಮಾಡಿದ್ದೀನಿ. ಇದರಲ್ಲಿ ಏನು ಆಫರ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಈಗ 200 ಮಾಡ್ತೀನಿ ಅಂತ ಅಂದರೆ ಈಗ ನೋಡಿ, 200ಗೆ ನಾನು ಏನು ಗೋಲ್ಡ್ ಇದೆಯೋ ಅದೇ ಬಂತು. ಇದರಲ್ಲಿ ನನಗೆ ಏನು ಅಂತ ಇದು ಬರಲಿಲ್ಲ, ವರ್ತಾಗಿ ಸಿಗಲಿಲ್ಲ ನನಗೆ. ಇಲ್ಲಿ ಮ್ಯಾಜಿಕಲ್ ಕಾರ್ಡ್ ಅಂತ ಹೇಳಿದ್ನಲ್ಲ, ಇದನ್ನಾದರೂ ಯೂಸ್ ಮಾಡ್ಬೋದು. ವೀಕ್ಲಿ ಮ್ಯಾಜಿಕಲ್ ಕಾರ್ಡ್ ಅಂದರೆ ಇದರಲ್ಲೂ ಆಫರ್ ಸಿಗುತ್ತೆ. ಮತ್ತು ಸ್ಪಿನ್ನಲ್ಲೂ ಕೂಡ ಈಗ ಸ್ಪಿನ್ನು ಮತ್ತು ಮ್ಯಾಜಿಕಲ್ ಕಾರ್ಡು ಮತ್ತು ಇನ್ಸ್ಟೆಂಟ್ ಸೇವಿಂಗ್ ಎಲ್ಲ ಕೂಡ ಒಂದೇ ಥರ ಆಫರ್ ಇರೋದು. ಅದರಲ್ಲೇನು ಸ್ಪೆಷಲಾಗಿ ಏನು ಕೊಡೋದಿಲ್ಲ. ಮತ್ತು ಎಕ್ಸ್ಟ್ರಾ ಗೋಲ್ಡ್ ಅಂತ ಇರುತ್ತಲ್ಲ, ಇದು ಸೇಮ್ ಇನ್ಸ್ಟೆಂಟ್ ಸೇವಿಂಗ್ನಲ್ಲಿ 500 ರುಪೀಸ್ ನೀವು ಮಿನಿಮಮ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 10 ರುಪೀಸ್ ಎಕ್ಸ್ಟ್ರಾ ಗೋಲ್ಡ್ ಸಿಗುತ್ತೆ. ಈಗ 1000ಗಾದರೆ ಸ್ವಲ್ಪ 20 ರುಪೀಸ್ ಸಿಗುತ್ತೆ. ಆ ರೀತಿ ಇದು ಇವೆಲ್ಲ ಇನ್ಸ್ಟೆಂಟ್ ಸೇವಿಂಗ್ಗಳು. ನಾನು ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ನೋಡಿ, ನಾನು ಇವಾಗ ಗೋಲ್ಡ್ನ ಯಾವ ರೀತಿ ಬೈ ಮಾಡೋ ಅಂಥದ್ದು ಅನ್ನೋವಂಥದ್ದನ್ನ ತಿಳಿಸ್ಕೊಡ್ತೀನಿ. ನನ್ನ ಇಂಟರ್ಫೇಸು ಫಸ್ಟು ಚೇಂಜ್ ಇತ್ತು, ಇವಾಗ ಬೇರೆ ಥರ ಚೇಂಜ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಈಗ ಎಕ್ಸ್ಪ್ಲೋರ್ ನೆಕ್ ಅಂತ ಇದೆಯಲ್ಲ, ಇದರಲ್ಲೇ ಬೇಕಾದರೆ ನಾವು ಗೋಲ್ಡನ್ನಾಗಲಿ ಸಿಲ್ವರ್ ಆಗಲಿ ಪರ್ಚೇಸ್ ಮಾಡ್ಬೋದು, ಅಂದರೆ ಬೈ ಮಾಡ್ಬೋದು. ಇಲ್ಲಿ 2 ಗ್ರಾಮ್ ನನ್ನ ಕೆಪಾಸಿಟಿ ಇರುವಂಥದ್ದು 2 ಗ್ರಾಮ್ ಅಷ್ಟೇ. ಸೊ ಹಾಗಾಗಿ ನನಗೆ 2 ಗ್ರಾಮ್ ಜಾಸ್ತಿ ತೋರಿಸ್ತಾ ಇದೆ. ಇದ್ರ ಮೇಲೂ ಕೂಡ ನಾನು ಬೈ ಮಾಡ್ಬೋದು, ಬಟ್ ನನಗೆ ಅವಶ್ಯಕತೆ ಇಲ್ಲ. ನಾನು
ಸ್ವಲ್ಪ ಸ್ವಲ್ಪನೇ ಸೇವ್ ಮಾಡಿ ಬೈ ಮಾಡುವಂಥದ್ದು. ಸೊ ಹಾಗಾಗಿ ಏನೋ 1,000 2,000 3,000 ಅಂತಿದ್ರೆ ಆ್ಯಡ್ ಮಾಡ್ಬೋದು. ಬಟ್ ಒಂದೇ ಸಲ 5,000 10,000 ಅಂದರೆ ನನಗೂ ಸ್ವಲ್ಪ ಹಿಂಸೆ ಆಗುತ್ತೆ. ಸೊ ಹಾಗಾಗಿ ನಾನು 2 ಗ್ರಾಮ್ ಮಾತ್ರ ಬೈ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಹೋದ ಸಲ ಬನಿಯನ್ ಟ್ರೀ ಇರೋ ಅಂಥದ್ದನ್ನ ತಗೊಂಡೆ. ನೀವು ಇದರಲ್ಲಾದರೂ ಬೈ ಮಾಡ್ಬೋದು, ಅಥವಾ ಇಲ್ಲಿ ಹೋಗಿ ವಿತ್ಡ್ರಾ ಆಪ್ಷನಲ್ಲಾದರೂ ಬೈ ಮಾಡ್ಬೋದು. ಇಲ್ಲಿ ವಿತ್ಡ್ರಾ ಆಪ್ಷನ್ ಇದೆಯಲ್ಲ, ಇಲ್ಲಾದರೂ ಹೋಗಿ ನೀವು ಬೈ ಮಾಡ್ಬೋದು. ಇಲ್ಲಿ ನೋಡಿ 100% 20% ಆಫರ್ ಆನ್ ಮೇಕಿಂಗ್ ಚಾರ್ಜ್ ಅಂತಿದೆ. ನಾವಿಲ್ಲಿ ಹೋಗಿ ಅದಕ್ಕೇನೆ ಓಕೆ ಒತ್ತದ. ಇಲ್ಲಿ ನೋಡಿ 1 ಗ್ರಾಮು, ನಾನು ಹೋದ ಸಲನೂ ಇದೇ ಥರ ಕಾಯಿನ್ ತೊಗೊಂಡಿದ್ದು, ಈ ಸಲನೂ ಇದೇ ಥರ ಕಾಯಿನ್ ತೊಗೊಳ್ತಾ ಇದ್ದೀನಿ. ಈಗ 2 ಗ್ರಾಮ್ ಬೈ ಮಾಡೋದಕ್ಕೋಸ್ಕರ ನಾನು 2 ಗ್ರಾಮ್ನ ಚೂಸ್ ಮಾಡಿದ್ದೀನಿ. ಚೂಸ್ ಮಾಡಿ ಬೈ ನೋವು ಅನ್ನೋ ಅಂಥದ್ದಕ್ಕೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಬೈ ನೋವು ಆಯಿತು. ಬೈ ನೋವು ಆದ ತಕ್ಷಣ ಇಲ್ಲಿ ಆಫರ್ ಇದೆ ನೋಡಿ, ಏನು ಅಪ್ಲೈ ಕೂಪನ್, ಸಿ ಆಲ್ ಕೂಪನ್ಸ್ ಅಂತ ಇದೆ. ಅಲ್ಲಿಗೆ ಹೋಗಿ ನಾನು ಜಸ್ಟ್ ಅಪ್ಲೈ ಕೂಪನ್ಗೆ ಕೊಟ್ಟರೆ ನನಗೆ 150 ರೂಪಾಯಿ ಆಫರ್ ಅಂತ ಸಿಕ್ತು. ಆ 150 ರೂಪಾಯಿ ಆಫರ್ನ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 150 ರೂಪಾಯಿ ಆಫರ್ ನನಗೆ ಸಿಕ್ತು, ಡಿಸ್ಕೌಂಟ್ ಆಗಿ ಸಿಕ್ತು. ಇಲ್ಲಿ ಟೋಟಲು ಬಿಲ್ ಎಲ್ಲ ತೋರಿಸ್ತಾ ಇದೆ ನೋಡಿ, 150 ರೂಪಾಯಿ ಆಫರಲ್ಲಿ ನನಗೆ ಸಿಕ್ಕಿದೆ. ಇಲ್ಲಿ ಮೇಕಿಂಗ್ ಚಾರ್ಜು ಡೆಲಿವರಿ ಚಾರ್ಜ್ ಎರಡೂ ಸೇರಿ 979 ರೂಪೀಸ್ ಇದೆ. ಅದರಲ್ಲಿ ನನಗೆ 150 ರೂಪಾಯಿ ಡಿಸ್ಕೌಂಟ್ ಕೂಪನ್ ಆಗಿ ಸಿಕ್ತು. ಅದನ್ನು ಇಲ್ಲೆಲ್ಲ ಅದರಲ್ಲೇ ತೋರಿಸ್ತಾ ಇದೆ. BIS ಆಲ್ ಮಾರ್ಕ್ಡ್ ಸರ್ಟಿಫಿಕೇಟ್ ಕೊಡ್ತಾರೆ, ಸೆಕ್ಯೂರ್ ಆ್ಯಂಡ್ ಇನ್ಸ್ಯೂರ್ಡ್ ಡೆಲಿವರಿ ಇರುತ್ತೆ, ಎಕ್ಸಾಕ್ಟ್ ವೆಯ್ಟ್ ಗ್ಯಾರಂಟಿ ಇರುತ್ತೆ ಅನ್ನೋಂಥದ್ದನ್ನೆಲ್ಲ ಇಲ್ಲಿ ತೋರಿಸ್ತಾ ಇದ್ದಾರೆ. ನಾನು ಕೂಪನ್ನು ಕೂಡ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಒಟ್ಟು ನನಗೆ 32,828 ರೂಪೀಸ್ .80 ಆಗಿದೆ. ನಾನು ಇದನ್ನು ಆರ್ಡ್ರ್ ಪ್ಲೇಸ್ ಮಾಡ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಆರ್ಡ್ರ್ ಪ್ಲೇಸ್ ಮಾಡಿದೆ. ಸೊ ಆರ್ಡ್ರ್ ಪ್ಲೇಸ್ ಆಗಿದೆ. ಈಗ ಟ್ರ್ಯಾಕ್ ಮಾಡ್ತೀನಿ ಅಂತ ಅಂದರೆ ಟ್ರ್ಯಾಕಿಂಗ್ ಆರ್ಡರ್ ಇಲ್ಲಿದೆ ನೋಡಿ. ಈಗ ಒಟ್ಟು 33,345 ರೂಪೀಸ್ .84 ಆಯಿತು. ನಂದು ಜನವರಿ 26ಕ್ಕೆ ಮಾಡಿರೋ ಅಂಥದ್ದು. ಅಲ್ಲಿ ಆ ರೀತಿ ತೋರಿಸ್ತಾ ಇದೆ ಅಲ್ವಾ, ಆಫರ್ ಎಲ್ಲ ಹೋಗಿ ನನಗೆ 32,822 ತೋರಿಸ್ತಾ ಇದೆ. ಯಾವಾಗ ಬರುತ್ತೆ ಅನ್ನೋ ಅಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ. ನಂದು ಡಿಸ್ಕೌಂಟ್ ಆಗಿರೋ ಅಂಥದ್ದು ಇಲ್ಲಿದೆ ನೋಡಿ. ಡಿಸ್ಕೌಂಟ್ ಎಲ್ಲ ಆಗಿ ನನಗೆ 32,678 ರೂಪೀಸ್ ಈ 2 ಗ್ರಾಮ್ ಕಾಯಿನ್ ನನ್ನ ಕೈಗೆ ಸಿಗ್ತಾ ಇರೋ ಅಂಥದ್ದು. ಆರ್ಡ್ರೂ ಬೇಕಾದರೆ ಕ್ಯಾನ್ಸಲ್ ಮಾಡ್ಕೋಬೋದು, ಬಟ್ ನನಗೆ ಕಾಯಿನ್ ಬೇಕು, ಹಾಗಾಗಿ ನಾನು ಆರ್ಡ್ರ್ ಕ್ಯಾನ್ಸಲ್ ಮಾಡೋದಿಲ್ಲ. ಆರ್ಡ್ರ್ ಪ್ಲೇಸ್ ಆಗಿದೆ. ಇನ್ನು 2 to 3 ಡೇಸ್ನಲ್ಲೆಲ್ಲ ನನಗೆ ಈ ಕಾಯಿನ್ ಬಂದು ನನ್ನ ಕೈಗೆ ಸೇರುತ್ತೆ. ಇಲ್ಲಿ ನೋಡಿ, ನಾನು ನವೆಂಬರ್ 25ರಲ್ಲಿ 2 ಗ್ರಾಮ್ ಕಾಯಿನ್ನ ಬೈ ಮಾಡಿದಂಥ ಸಂದರ್ಭದಲ್ಲಿ 26,307 ರೂಪೀಸ್ ಆಗಿತ್ತು. ಆ್ಯಕ್ಚುಲಿ ಇಷ್ಟೆಲ್ಲ ಆಗಿದ್ದು 25.5K ಏನೋ ಆಗಿತ್ತು. ಇಲ್ಲಿ ಹೆಂಗೆ ತೋರಿಸ್ತಾ ಇದೆ ನೋಡಿ, 33.345 ಅಂತ. ಕೂಪನ್ ಎಲ್ಲ ಮೈನಸ್ ಆಗಿ ನನಗೆ ಅಷ್ಟು ಸಿಕ್ಕಿರೋ ಅಂಥದ್ದು. ಸೊ ಇಲ್ಲಿ ನೋಡಿ, ನಾನು ಆರ್ಡ್ರ್ ಪ್ಲೇಸ್ ಮಾಡಿರೋದು ಅದು ಡೆಲಿವರಿ ಸಿಂಬಲ್ ತೋರಿಸ್ತಾ ಇದೆ. ನನ್ನ ಅಕೌಂಟಿನ 5,316 ರೂಪೀಸ್ ಇದೆ. ಅದು ನೆಕ್ಸ್ಟ್ ಹೋದ ಸಲ ನಾನು 2 ಗ್ರಾಮ್ ಕಾಯಿನ್ ಬೈ ಮಾಡಿದಾಗಲೂ ಕೂಡ 5,000 ಬ್ಯಾಲೆನ್ಸ್ ಆಗಿ ಉಳ್ಕೊಂಡಿತ್ತು. ಈ ಸಲನೂ ಕೂಡ 5,000 ಬ್ಯಾಲೆನ್ಸ್ ಆಗಿ ಉಳ್ಕೊಂಡಿದೆ. ಈ ರೀತಿ ಬೈ ಮಾಡ್ಬೋದು. ಇಲ್ಲಾದರೂ ಬೈ ಮಾಡ್ಬೋದು, ಅಥವಾ ಇಲ್ಲಾದರೂ ಬೈ ಮಾಡ್ಬೋದು. ಎಲ್ಲಪ್ಪ ಅಂದರೆ ಈ ಪ್ರೊಫೈಲ್ಗೆ ಹೋಗಿ, ಈ ಪ್ರೊಫೈಲ್ನಲ್ಲಿ ಹಿಂಗೆ ಕೆಳಗಡೆ ಬಂದರೆ ನೆಕ್ ಅಂತ ಸಿಗುತ್ತೆ. ಇಲ್ಲಿ ನೋಡಿ, ನೆಕ್ ಅಂತ ಸಿಗುತ್ತೆ. ಇಲ್ಲಿ ನೆಕ್ನಲ್ಲಿ ನೀವು ಗೋಲ್ಡ್ ಕಾಯಿನ್ ಅಂತ ಇರುತ್ತಲ್ಲ, ಅಲ್ಲಿ ಸೇಮ್ ಇದೇ ಪ್ರೋಸೆಸ್ನಲ್ಲಿ ನಾನು ಯಾವ ರೀತಿ ಗೋಲ್ಡ್ ಕಾಯಿನ್ನ ಬೈ ಮಾಡಿದ್ನೋ ಅದೇ ರೀತಿ ನೀವು ಮೂವ್ ಆಗ್ಬೋದು, ಪ್ರೋಸೆಸ್ನಲ್ಲಿ ಮೂವ್ ಆಗ್ಬೋದು. ನೋಡಿ, ನಾನು ಅಲ್ಲಿ ಮೊದಲು ನನಗೆ 2 ಗ್ರಾಮ್ ಅವೈಲಬಿಲಿಟಿ ಇತ್ತು. ಸೊ ಹಾಗಾಗಿ ನನಗೆ 2 ಗ್ರಾಮ್ ಅನುಗುಣವಾಗಿ ಕಾಯಿನ್ಗಳು ತೋರಿಸ್ತಾ ಇದ್ರು. ಈಗ 5,000 ಇರೋದ್ರಿಂದ ನನಗೆ 0.25 ಗ್ರಾಮ್ನಲ್ಲಿ ತೋರಿಸ್ತಾ ಇದೆ ಕಾಯಿನ್ನ ಅಂತ. ಈಗ ನೋಡಿ, ಟ್ರ್ಯಾಕಿಂಗ್ ಆರ್ಡರ್ ಇಲ್ಲಿದೆ. ನಾನು ಏನು ಕಾಯಿನ್ನ ಬೈ ಮಾಡಿದ್ದೀನೋ ಇಲ್ಲಿ ಆರ್ಡ್ರ್ ಟ್ರ್ಯಾಕಿಂಗ್ ಎಲ್ಲ ಇಲ್ಲಿ ತೋರಿಸ್ತಾ ಇರುತ್ತೆ. ಏನಿಲ್ಲ, ಜಸ್ಟ್ 2 to 3 ಡೇಸ್ನಲ್ಲಿ ನನಗೆ ಇದು ರಿಸೀವ್ ಮಾಡ್ಕೊಳ್ತೀನಿ ನಾನು. ಇಲ್ಲಿ ನೋಡಿ, ನಾನು 32,299 ರೂಪೀಸ್ನ ಗೋಲ್ಡ್ ಬೈ ಮಾಡೋದಕ್ಕೆ ಅದು ಲಾಕ್ ಮಾಡ್ಕೊಂಡಿದ್ದೆ. ನನಗೆ ಈಗ ವಿತ್ಡ್ರಾ ಆಪ್ಷನಲ್ಲಿ 5,316 ರೂಪೀಸ್ ಇದೆ. ನಾನು ಇದನ್ನು ಯಾವಾಗ ಬೇಕಾದರೂ ಡ್ರಾ ಮಾಡ್ಕೋಬೋದು. ಅಂದರೆ 1,000 ಆದರೂ ಮಾಡ್ಕೋಬೋದು, ಇಲ್ಲ ಫುಲ್ ಅಮೌಂಟ್ ಆದರೂ ನಾನು ಡ್ರಾ ಮಾಡ್ಕೊಳ್ಬೋದು. ಇಷ್ಟೇ, ಇನ್ನೇನಿಲ್ಲ ಇದರಲ್ಲಿ. ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕೇಳಿ, ನನಗೆ ಗೊತ್ತಿರೋದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ.
ಇದು ಪಾಯಿಂಟ್ ಯೂಸ್ ಮಾಡಿಕೊಂಡು ರಿವಾರ್ಡ್ನ ಯೂಸ್ ಮಾಡಿಕೊಂಡು ಸೇವ್ ಮಾಡುವಂಥದ್ದು. ನಿಮಗೇನಾದರೂ ಇದರಲ್ಲಿ ಡೌಟ್ ಇತ್ತು ಅಂತ ಅಂದರೆ ಮತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ, ಅದನ್ನು ನಾನು ನಿಮಗೆ ಪಿನ್ ಟು ಪಿನ್ ತಿಳಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಕಸ್ಟಮರ್ ಕೇರ್ನ ಯಾವ ರೀತಿ ಇದು ಮಾಡೋದು ಅಂತ ಹೇಳಿದ್ನಲ್ಲ, ಇಲ್ಲಿ ಸಪೋರ್ಟ್ ಅಂತ ಇದೆ ನೋಡಿ, ಜಾರ್ ಸಪೋರ್ಟ್ ಅಂತ. ಇದಕ್ಕೋಗಿ ಸುಮಾರು ಇಶ್ಯೂಸ್ಗಳೆಲ್ಲ ಇದೆ. ನೀವಿಲ್ಲಿ ಏನು ಇಶ್ಯೂಸ್ ಇದೆ ಅಂತ ನೀವು ಇಲ್ಲಿ ಹೇಳ್ಬೋದು. ಗೋಲ್ಡ್ ಸೇವಿಂಗಲ್ಲಿ ಇಶ್ಯೂಸ್ ಇದೆಯಾ, ಜನರಲ್ ಇನ್ಫಾರ್ಮೇಷನ್ ಬೇಕಾ, ವಿತ್ಡ್ರಾ ಬೇಕಾ, ಟ್ರಾನ್ಸಾಕ್ಷನ್ ಬೇಕಾ, ನೆಕ್ಕಲ್ಲಿ ಏನಾದರೂ ಇದೆಯಾ, ರಿವಾರ್ಡ್ ಪಾಯಿಂಟಲ್ಲಿ ಏನಾದರೂ ಇದೆಯಾ, ಏನಿದೆ ಅಂತೆಲ್ಲ ಅಲ್ಲಿ ನೀವು ಒಂದು ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿದ್ರೆ ನೀವಲ್ಲಿ ಅದಕ್ಕೆ ಅಪ್ಡೇಟ್ ಕೊಡುತ್ತೆ. ಅದನ್ನು 24 ಅವರ್ ಒಳಗಡೆ ನಿಮಗೆ ರಿಪ್ಲೈ ಕೊಡ್ತಾರೆ. ನೋಡಿದ್ರಲ್ಲ ಯಾವ ರೀತಿ ನಾವು 2 ಗ್ರಾಮ್ ಕಾಯಿನ್ನ ಆರ್ಡ್ರ್ ಮಾಡಿದೆ ಅಂತ. ನೀವು 1 ಗ್ರಾಮ್ ಆದರೂ ಆರ್ಡ್ರ್ ಮಾಡಿ, 2 ಗ್ರಾಮ್ ಆದರೂ ಆರ್ಡ್ರ್ ಮಾಡಿ, ಅದು ನಿಮ್ಮ ಸೇವಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ನೆಕ್ಸ್ಟ್ ಟಾರ್ಗೆಟ್ ಬಂದು 2 ಗ್ರಾಮ್ ತಗೊಳ್ತೀನ 5 ಗ್ರಾಮ್ ತಗೊಳ್ತೀನ ಅದು ನನಗೆ ಗೊತ್ತಿಲ್ಲ. ಈ ಮಾಡಿರೋಂಥ ಕಾಯಿನು ಬಂದ ತಕ್ಷಣ ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡಿ ತೋರಿಸ್ತೀನಿ. ಅಷ್ಟರಲ್ಲಿ ಯಾವುದಾದ್ರೂ ಡೌಟ್ಸ್ಗಳು ಬಂದರೆ ಅದನ್ನು ಕೂಡ ಆ ವಿಡಿಯೋದಲ್ಲಿ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಯಾರಿಗಾದ್ರೂ ಈ ಜಾರ ಬಗ್ಗೆ ಕೇಳಿದ ಕ್ವಶನ್ನೇ ಕೇಳೋದಕ್ಕೆ ಹೋಗ್ಬೇಡಿ. ನಾನು ಸುಮಾರು ಸಲ ಹೇಳಿದ್ದೀನಿ. ಕೇಳಿದ್ದನ್ನ ನೀವು ಕೇಳಿದ್ರೆ ನನಗೆ ಹೇಳಿದ್ದನ್ನ ಹೇಳೋದಕ್ಕೆ ಬೇಜಾರಾಗುತ್ತೆ. ಕಮೆಂಟ್ ಸೆಕ್ಷನಲ್ಲೂ ಕಮೆಂಟ್ ಮಾಡ್ತೀರಾ, ಅದನ್ನು ಹೇಳ್ತೀನಿ. ಕೆಲವರು ಅದೇ ಡೌಟ್ ಇರುತ್ತೆ, ಅದೇ ಡೌಟ್ನ ನಾನು ಕಮೆಂಟ್ ಸೆಕ್ಷನ್ ಕ್ಲಿಯರ್ ಮಾಡಿರ್ತೀನಿ, ಮತ್ತೆ ಅದ್ರ ಕೆಳಗಡೆ ಅದೇ ಕ್ವಶನ್ ನೀವು ಆಗ್ತಾ ಇರ್ತೀರಾ. ಸೊ ಆ ಟೈಮ್ನಲ್ಲಿ ನನಗೂ ಕೂಡ ರಿಪೀಟ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಡೌಟ್ ಏನಾದರೂ ಇದಲ್ದೇನೆ ಬೇರೆ ಡೌಟ್ ಏನಾದರೂ ಇದ್ರೆ ನನಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಅದನ್ನ ನಾನು ನೆಕ್ಸ್ಟ್ ನನ್ನ ಕಾಯಿನ್ ಬಂದ ಮೇಲೆ ನಿಮಗೆ ಆ ಡೌಟ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ